ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಶಿಕ್ಷಣ ಸಚಿವರ ತರಾಟೆ ಹಿನ್ನೆಲೆಯಲ್ಲಿ ಐಸಿಯು ಘಟಕ ಕಾಮಗಾರಿ ಪೂರ್ಣ, ಉದ್ಘಾಟನೆಗೆ ಮತ್ತೆ ಸಿದ್ಧ. ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸದೆ ಉದ್ಘಾಟನೆಗೊಂಡಿದ್ದ ಐಸಿಯು ಘಟಕಕ್ಕೆ ಬೀಗ ಜಡಿದಿರುವ ವಿಷಯ ತಿಳಿದ ರಾಜ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸಂಬಂಧಪಟ್ಟ ಸಾರ್ವಜನಿಕ ಆಸ್ಪತ್ರೆಯ ಅಧಿಕಾರಿ ಸೇರಿದಂತೆ ಗುತ್ತಿಗೆದಾರರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಒಂದೇ ವಾರದಲ್ಲಿ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಇದೀಗ ಐಸಿಯು ಘಟಕ ಮತ್ತೆ ಉದ್ಘಾಟನೆಗೆ ಸಿದ್ಧವಾಗಿದೆ. ಕಳೆದ ವರ್ಷ 2022 ನವೆಂಬರ್ 30ರಂದು ರಾಜ್ಯ ಸರ್ಕಾರದಿಂದ ರಾಜ್ಯದಾದ್ಯಂತ 41ಕ್ಕೂ ಹೆಚ್ಚು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐಸಿಯು ವಾರ್ಡ್ಗಳಿಗೆ ಅಂದಿನ ಮುಖ್ಯಮಂತ್ರಿಯಾಗಿದ್ದ ಬಸವರಾಜ ಬೊಮ್ಮಾಯಿ ಮತ್ತು ಅಂದಿನ ಆರೋಗ್ಯ ಸಚಿವರಾಗಿದ್ದ ಕೆ ಸುಧಾಕರ್ ಅವರು ಮೈಸೂರಿನಲ್ಲಿ ರಾಜ್ಯದ ಎಲ್ಲ ಆಸ್ಪತ್ರೆಗಳಿಗೆ ಚಾಲನೆ ದೊರಕಿಸಿಕೊಟ್ಟಿದ್ದರು. ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯ 10 ಹಾಸಿಗೆಗಳ ಐಸಿಯು ಘಟಕಕ್ಕೆ ಅಂದಿನ ಶಾಸಕರಾಗಿದ್ದ ಎಂ ಕೃಷ್ಣಾರೆಡ್ಡಿರವರು ಚಾಲನೆ ದೊರಕಿಸಿಕೊಟ್ಟಿದ್ದರು. ಉದ್ಘಾಟನೆಗೊಂಡ 10 ಹಾಸಿಗೆಗಳ ಐಸಿಯು ವಾರ್ಡ್ನಲ್ಲಿ ವಿದ್ಯುತ್, ಜನರೇಟರ್ ಮತ್ತು ಯುಪಿಎಸ್ ಘಟಕ ಸೇರಿದಂತೆ ಮೂಲಭೂತ ಸೌಲಭ್ಯಗಳು ಇಲ್ಲದೆಯೇ ಉದ್ಘಾಟನೆ ಮಾಡಲಾಗಿತ್ತು. ಉದ್ಘಾಟನೆಗೊಂಡ ನಂತರ 6 ತಿಂಗಳಾದರೂ ವಿದ್ಯುತ್ ಮತ್ತು ಜನರೇಟರ್ ಸಂಪರ್ಕ ಒದಗಿಸದೇ ಇರುವ ಬಗ್ಗೆ ಜಿಲ್ಲೆಯವರೇ ಆಗಿದ್ದ ಆರೋಗ್ಯ ಸಚಿವರು ಸಹ ಇದರತ್ತ ಗಮನ ಸಹ ಹರಿಸಿರಲಿಲ್ಲ. ಉದ್ಘಾಟನೆಗೊಂಡ ಐಸಿಯು ಘಟಕದಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಬೀಗ ಜಡಿದಿರುವುದು, ರೋಗಿಗಳಿಗೆ ಕಳೆದ 6 ತಿಂಗಳಿನಿಂದ ಐಸಿಯು ಸೌಲಭ್ಯವೇ ಸಿಗದೇ ಇರುವುದು ಮತ್ತು ಕೈವಾರದ ಯುವತಿಯೊಬ್ಬರು ಆಕ್ಸಿಜನ್ ಸಿಗದೆ ಮೃತಪಟ್ಟಿರುವ ವಿಷಯ ತಿಳಿದ ತಕ್ಷಣ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಧಿಕಾರಿಗಳು ಮತ್ತು ವಿದ್ಯುತ್ ಗುತ್ತಿಗೆದಾರರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ಸಮಸ್ಯೆ ನಿವಾರಿಸಲು ಗಡುವು ನೀಡಿದ ಬೆನ್ನಲ್ಲೇ ಒಂದೇ ವಾರದಲ್ಲಿ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ರೋಗಿಗಳಿಗೆ ಸೌಲಭ್ಯ ನೀಡಲು ಉದ್ಘಾಟನೆಗೆ ಸಿದ್ಧವಾಗಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ರವರು, ವಿದ್ಯುತ್ ಸಂಪರ್ಕ ಕಾಮಗಾರಿ ಕಳೆದ 6 ತಿಂಗಳಿಂದ ಪೂರ್ಣಗೊಳಿಸಿಲ್ಲ. ಇದೀಗ ಕಾಮಗಾರಿ ಬಹುತೇಕ ಪೂರ್ಣಗೊಂಡು ಐಸಿಯು ಘಟಕಕ್ಕೆ ಸರಬರಾಜು ಆಗುತ್ತಿದೆ. ಜನರೇಟರ್ ಸಹ ಸಿದ್ಧವಾಗಿದ್ದು ಶೀಘ್ರದಲ್ಲಿಯೇ ರೋಗಿಗಳಿಗೆ ಐಸಿಯು ಸೌಲಭ್ಯ ದೊರಕಲಿದೆ ಎಂದು ವಿವರಿಸಿದರು.
ನಮಸ್ಕಾರ. ಈಗ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು 6 ತಿಂಗಳಿಂದ ICU ಇನಾಗ್ರೇಷನ್ ಆಗಿತ್ತು, 10 ಬೆಡ್ ICU. ಸೊ ಇದಕ್ಕೆ ಕಾರಣಾಂತರಗಳಿಂದ ಈ ಹೊಸ ಟ್ರಾನ್ಸ್ಫಾರ್ಮರ್ ಕನೆಕ್ಷನ್ ಕೊಡಬೇಕಾಗಿತ್ತು, ಜನರೇಟರ್ ಕನೆಕ್ಷನ್ ಕೊಡಬೇಕಾಗಿತ್ತು. ಅದು ಹಲವಾರು ಕಾರಣಗಳಿಂದ ಡಿಲೇ ಆಗಿತ್ತು. ಸೊ ಈಗ ನೆನ್ನೆ ತಾನೇ ಹೊಸ ಟ್ರಾನ್ಸ್ಫಾರ್ಮರ್ ಚಾರ್ಜ್ ಮಾಡಿಸಿದ್ದಾರೆ ಕಾಂಟ್ರಾಕ್ಟರ್ ಬಂದು. ಸೊ ಅವ್ರ ಕಡೆಯಿಂದ ಡಿಲೇ ಆಗಿದ್ದಕ್ಕೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಸೊ ಈಗ ಹೊಸ ಟ್ರಾನ್ಸ್ಫಾರ್ಮರ್ ಚಾರ್ಜ್ ಆಗಿದೆ, ಜನರೇಟರ್ ಮಾತ್ರ ಸ್ವಲ್ಪ ವರ್ಕ್ ಇದೆ, ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ. ಜನರೇಟರ್ ಮತ್ತೆ ಇಲ್ಲಿ AC ಸ್ವಲ್ಪ ರಿಪೇರ್ ಇದೆ, ಅದು ರೆಡಿ ಮಾಡಿಸ್ಬಿಟ್ಟು ಸೊ ಆದಷ್ಟು ಬೇಗ ಒಂದು ವಾರದೊಳಗೆ ನಾವು ICU ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಚಿಂತಾಮಣಿ ಎಲ್ಲ ಸಿಹಿ ಸುದ್ದಿ, ನಮ್ಮ ಶಾಸಕರು ಉನ್ನತ ಶಿಕ್ಷಣದ ಸಚಿವರಾಗಿರೋದು. ಇವತ್ತು ಕೇವಲ ಅವರ ಒಂದು ಮೆಸೇಜ್ ಆಗಲಿ, ಒಂದು ಫೋನ್ ಕಾಲ್ ಆಗಲಿ, ಒಂದು ನ್ಯೂಸ್ ಆಗಲಿ, 6 ತಿಂಗಳಾಗಿ ಇನಾಗ್ರೇಟ್ ಆಗಿ ICU ಡೆಡ್ ಆಗಿರುತ್ತೆ, ಜನರಿಗೆ ಅನಾನುಕೂಲ ಆಗುತ್ತೆ. ಕೇವಲ ಅವ್ರ ಒಂದು ಸ್ಟೆಪ್ ಆಗಲಿ, ಒಂದು ಫೋನ್ ಕಾಲ್ ಆಗಲಿ ಮಾಡಿರೋದಕ್ಕೆ ಕೇವಲ 6 ದಿನದಲ್ಲಿ ICU ಇವತ್ತು ರೆಡಿ ಆಗುತ್ತೆ. ಇದು ಜನರು ಕೇಳಬೇಕಾಗಿರೋ ಅಭಿವೃದ್ಧಿ ಹಾಗೂ ಒಬ್ಬ ಲೀಡರ್ ತೋರಿಸ್ಬೇಕಾಗಿರೋ ಅಭಿವೃದ್ಧಿ. ಇದರಿಂದನೇ ನಾಂದಿ ಆಗಿದೆ. ಇನ್ನು ಮುಂದೆ ಈ ಥರ ವಿಚಾರಗಳು ಜನರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ವಿಶ್ವಾಸದಲ್ಲಿ ನಾವೆಲ್ಲ ಮುಂದೆ ಹೋಗೋಣ, ಒಳ್ಳೆ ಸಮಾಜ ಕಟ್ಟೋಣ. ಡಾಕ್ಟರ್ MC ಸುಧಾಕರ್ ಅವರಿಗೆ ಬೆಂಬಲ ಕೊಟ್ಟು ನಮ್ಮ ನಗರನ ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋಣ.